ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಮಿಸ್ಟರ್ ಬೀನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಇವರೆಲ್ಲರಿಗೂ ಕೂಡ ಚಿರಪರಿಚಿತ. ಕಾಮಿಡಿ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಕೂಡ ಇವರು ಗೊತ್ತಿರುತ್ತೆ. ಆ್ಯಂಡ್ ನನ್ನ ಒಂದು ಬಾಲ್ಯದ ದಿನಗಳ ದ ಬೆಸ್ಟ್ ಕಾಮಿಡಿ ಶೋ ಅಂತ ಹೇಳ್ಬೋದು ಅವ್ರು ನಡೆಸ್ಕೊಡ್ತಾ ಇದ್ದಂತಹ ಮಿಸ್ಟರ್ ಬೀನ್ ಕಾಮಿಡಿ ಶೋ. ಪ್ರತಿಯೊಬ್ಬರು ಕೂಡ ಈ ಒಂದು ಶೋ ನೋಡಿರ್ತೀವಿ ಆ್ಯಂಡ್ ಸಾಕಷ್ಟು ನಕ್ಕಿರ್ತೀವಿ. ಯೂಶಲಿ ಮಿಸ್ಟರ್ ಬೀನ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ನಮ್ಮ ಒಂದು ಬಾಲ್ಯದ ದಿನಗಳು ನೆನಪಾಗತ್ತೆ. ಅದೇ ರೀತಿಯಾಗಿ ಇವತ್ತು ಮಿಸ್ಟರ್ ಬೀನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ಮಿಸ್ಟರ್ ಬೀನ್ ಈ ಒಂದು ಶೋನೇ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಮಿಸ್ಟರ್ ಬೀನು ಮಾತಾಡ್ತಾನೆ ಇರಲಿಲ್ಲ. ಅಂದರೆ ಬರೀ ಒಂದು ಆ್ಯಕ್ಟಿಂಗ್ ಮೂಲಕ, ಏನು ಮಾತಾಡದೆ ಒಂದು ಆ್ಯಕ್ಟಿಂಗ್ ಮೂಲಕ ಅವರು ಒಂದು ಕಾಮಿಡಿನ ಪ್ರೆಸೆಂಟ್ ಮಾಡ್ತಾಯಿದ್ರು. ಅವರು ಒಂದು ಏನದು ಒಂದು ಆ್ಯಕ್ಷನ್ಸ್ಗಳ ಮೂಲಕನೇ ಎಲ್ಲರನ್ನು ನಗಿಸ್ತಾ ಇದ್ರು. ಬಟ್ ಅವ್ರು ಯಾಕೆ ಮಾತಾಡ್ತಾ ಇರಲಿಲ್ಲ? ಅವ್ರಿಗೇನಾದರೂ ಆರೋಗ್ಯದ ಸಮಸ್ಯೆ ಇತ್ತಾ ಹಾಗಾದರೆ? ಆ್ಯಂಡ್ ಇದ್ರ ಜೊತೆಗೆ ಮಿಸ್ಟರ್ ಬೀನ್ ಯೂಶಲಿ ಎಲ್ಲೂ ಕೂಡ ಡಬಲಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ, ಯಾವ ಹುಡುಗಿ ಜೊತೆನೂ ಕಾಣಿಸ್ಕೊಳ್ತಿರಲಿಲ್ಲ ಈ ಮಿಸ್ಟರ್ ಬೀನ್ ಅನ್ನುವಂತಹ ಶೋನಲ್ಲಿ. ಆದರೆ ಅವರ ರಿಯಲ್ ಲೈಫಲ್ಲಿ ಅವರ ಒಂದು ಲವ್ ಸ್ಟೋರಿ ಸಾಕಷ್ಟು ಚರ್ಚೆ ಆಗಿತ್ತು. ಎಸ್, ಹೀಗೆ ಮಿಸ್ಟರ್ ಬೀನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಸ್, ಮೊದಲನೇದಾಗಿ ಮಿಸ್ಟರ್ ಬೀನ್ ಅನ್ನುವಂತಹ ಶೋವನ್ನು ಅವ್ರು ಸ್ಟಾರ್ಟ್ ಮಾಡಲ್ಲ. ಆ ಒಂದು ಶೋನ ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಹೆಸರು ಬೇರೆ ಇತ್ತು. ಅಂದರೆ ಮೊದಲನೇದಾಗಿ ಮಿಸ್ಟರ್ ಬೀನ್ ಅನ್ನುವಂತಹ ಹೆಸರು ಇರಲಿಲ್ಲ ಅವ್ರಿಗೆ. ಅವ್ರ ಹೆಸರು ಮಿಸ್ಟರ್ ಏಲಿಯನ್ ಅಂತ ಇತ್ತಂತೆ ಮೊದಲನೇ ಹೆಸರು ಆ ಒಂದು ಶೋಗೆ. ಅದಾದ ಬಳಿಕ ಇದ್ಯಾಕೋ ಸೆಟ್ ಆಗಲ್ಲ ಅಂಥೇಳಿ ಮಿಸ್ಟರ್ ವೈಟ್ ಅಂತ ಹೇಳ್ಬಿಟ್ಟು ಆ ಒಂದು ಕಾಮಿಡಿ ಶೋಗೆ ಹೆಸರನ್ನು ಇಡ್ತಾರೆ. ಅದು ಕೂಡ ಎಲ್ಲೂ ಕ್ಲಿಕ್ ಆಗಲಿಲ್ಲ. ಅದಾದಮೇಲೆ ಮಿಸ್ಟರ್ ಕಾಲಿಫ್ಲವರ್ ಅಂತ ಹೇಳ್ಬಿಟ್ಟು ಆ ಒಂದು ಶೋಗೆ ಹೆಸರನ್ನು ಇಡ್ತಾರೆ. ಅಲ್ಲೂ ಕೂಡ ಆ ಒಂದು ಶೋದು ಅಷ್ಟೊಂದು ಹೆಸರು ಆಗಲಿಲ್ಲ. ಅದಾದಮೇಲೆ ಬಹಳಷ್ಟು ಜನ ಡೈರೆಕ್ಟರ್ಗಳು ಚರ್ಚೆ ಮಾಡ್ತಾ ಮಿಸ್ಟರ್ ಬೀನ್ ಅನ್ನುವಂಥ ಹೆಸರನ್ನು ಇಡ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಆ ಒಂದು ಜರ್ನಿ, ಮಿಸ್ಟರ್ ಬೀನ್ ಅನ್ನುವಂಥ ಅವರು ಜರ್ನಿ ಅಲ್ಲಿಂದ ಶುರುವಾಗ್ತಾ ಹೋಯಿತು. ಬಹಳಷ್ಟು ಒಳ್ಳೊಳ್ಳೆ ಕಾಮಿಡಿ ಶೋಸ್ಗಳನ್ನು ಅವರು ಕೊಡ್ತಾಯಿದ್ರು. ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ರು, ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಬಂದರು. ಯಾಕೆ ಅವರು ಮಾತಾಡ್ದಂಗೆ ಕಾಮಿಡಿ ಮಾಡ್ತಾ ಇದ್ರಪ್ಪ ಅಂತ ನಾವು ನೋಡೋದಾದರೆ, ಮಿಸ್ಟರ್ ಬೀನ್ ಚಿಕ್ಕವರಿದ್ದಾಗಿಂದನೂ ಅವ್ರಿಗೆ ಪಾಪ ಮಾತಾಡಬೇಕಾದ್ರೆ ತುಂಬ ತೊದಲ್ತಾ ಇದ್ರಂತೆ. ಅಂದರೆ ಯಾವುದೇ ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಅವರು ತುಂಬ ಟೈಮ್ ತಗೊಂಡು ಮಾತಾಡ್ತಿದ್ರಂತೆ. ಸೊ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಬಹಳಷ್ಟು ಅವರು ಎಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದರೆ ಈ ಥರ ಮಾತಾಡೋದನ್ನು ನೋಡಿ ತುಂಬ ಟೈಮ್ ತೊಗೊಳ್ತಾ ಇದ್ರು ಅವ್ರು ಮಾತಾಡೋದಕ್ಕೆ. ಬಟ್ ಇದನ್ನೆಲ್ಲ ಈ ಥರ ಮಾತಾಡೋದನ್ನ ನೋಡಿ ಬಹಳಷ್ಟು ಜನ ಅಪಹಾಸ್ಯ ಮಾಡ್ತಿದ್ರಂತೆ, ಒಂಥರ ಲೇವಡಿ ಮಾಡ್ತಿದ್ರಂತೆ, ಅಯ್ಯೋ ಏನು ಹಿಂಗೆ ಮಾತಾಡ್ತೀಯ ಅಂಥೇಳಿ. ಬಟ್ ಯಾವುದಕ್ಕೂ ಮಿಸ್ಟರ್ ಬೀನ್ ತಲೆ ಕೆಡಿಸ್ಕೊಳ್ಳಿಲ್ಲ ನೋಡಿ. ಅದನ್ನೇ ಅವರು ಒಂಥರ ಒಂದು ಅಡ್ವಾಂಟೇಜ್ ಆಗಿ ತೊಗೊಂಡ್ರು ಅಂತ ಹೇಳ್ಬೋದು. ಬಟ್ ಆದರೆ ಅವ್ರಿಗೆ ಕಾಮಿಡಿಯನ್ ಆಗಬೇಕು ಅಂತ ಎಲ್ಲೂ ಕೂಡ ಕನಸನ್ನು ಕಂಡಿರಲಿಲ್ಲ. ಕಾಮಿಡಿಯನ್ ಆಗಬೇಕು ಅನ್ನುವಂತಹ ಯಾವುದೇ ರೀತಿಯಾದ ಪ್ಲಾನ್ಸ್ ಇರಲಿಲ್ಲ. ಮಿಸ್ಟರ್ ಬೀನ್ ಅವರಿಗೆ ಮೊದಲನೇದಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರನ್ನು ತಗೊಳ್ಬೇಕು, ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು ಅನ್ನುವಂತಹ ಕನಸಿತ್ತಂತೆ. ಸೊ ಹಾಗಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಅವರ ಒಂದು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡ್ತಾರೆ. ಬಟ್ ಅದಾದಮೇಲೆ ಅಲ್ಲೂ ಕೂಡ ಒಂದಷ್ಟು ಡಿಸ್ಕಂಟಿನ್ಯೂ ಮಾಡಿ ಇದು ನನಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಒಂದು ಶೋನ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ಶೋ ಅವ್ರದ್ದು ಯಾವುದಪ್ಪ ಅಂತ ಅಂದರೆ ನಾಟ್ ದ 9 o'clock ನ್ಯೂಸ್ ಅನ್ನುವಂತಹ ಶೋ ಮೂಲಕ ಅವರ ಒಂದು ಆ್ಯಕ್ಟಿಂಗ್ ಕೆರಿಯರ್ ಜರ್ನಿನ ಶುರು ಮಾಡ್ತಾರೆ ಮಿಸ್ಟರ್ ಬೀನ್. ಸೊ ಆ ಒಂದು ಶೋ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದಮೇಲೆ ಎಲ್ಲವೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮಿಸ್ಟರ್ ಬೀನ್ಗೆ, ನಮಗೆ ಈ ಶೋ ಮಾಡಿಕೊಡಿ ಅಂತ ಹೇಳಿ. ಯಾಕಂದರೆ ಆ ಒಂದು ಶೋ ಅಷ್ಟು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆಮೇಲೆ ಆ ಒಂದು ಶೋಗೆ ಮ್ಯಾನ್ ಆಫ್ ದ ಇಯರ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೂಡ ಮಿಸ್ಟರ್ ಬೀನ್ ಅವರು ತೆಗೆದುಕೊಳ್ತಾರೆ. ಸೊ ಅದಾದ ಬಳಿಕ ಈ ನಟನೆಯನ್ನು, ಅಂದರೆ ಇಷ್ಟೊಂದು ಅವಾರ್ಡ್ ಎಲ್ಲ ತೊಗೊಂಡ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಮಿಸ್ಟರ್ ಬೀನ್ಗೆ. ಸೊ ಈ ನಟನೆಯನ್ನೇ ವೃತ್ತಿ ಜೀವನವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಅವರ ಒಂದು ಒಂದು ಆ್ಯಕ್ಟಿಂಗ್ ಜರ್ನಿ ಶುರುವಾಗುತ್ತೆ ಅಂತ ಹೇಳ್ಬೋದು. ಬಟ್ ಆದರೆ ಮಿಸ್ಟರ್ ಬೀನ್ಗೆ ಬಹಳಷ್ಟು ಚಾಲೆಂಜಿಂಗ್ ಅಂತೂ ಇತ್ತು. ಯಾಕಂತ ಹೇಳಿ ಕೇಳಿ ಅವ್ರಿಗೆ ನೀಟಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಪದ ಉಚ್ಚಾರಣೆ ಮಾಡಬೇಕಂತಂದ್ರು ಬಹಳಷ್ಟು ಕಷ್ಟಪಡ್ತಾ ಇದ್ರು, ತೊದಲ್ತಾ ಇದ್ರು ಬಹಳ. ಬಟ್ ಇದನ್ನೇ ಮಿಸ್ಟರ್ ಬೀನ್ ಅಡ್ವಾಂಟೇಜ್ ಆಗಿ ತೊಗೊಂಡ್ರು. ಸೊ ಇದನ್ನೇ ಅವರು ಅಡ್ವಾಂಟೇಜ್ ಆಗಿ ತೊಗೊಂಡು ಅವರ ಒಂದು ಆ್ಯಕ್ಟಿಂಗ್ ಕೆರಿಯರ್ ಜರ್ನಿನ ಶುರು ಮಾಡ್ತಾರೆ. ಇದನ್ನೇ ಒಂದು ಕಾಮಿಡಿ ಈ ರೀತಿಯಲ್ಲಿ ನಾನು ಎಲ್ಲರನ್ನೂ ಕೂಡ ನಗಿಸ್ಬೋದಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಾರೆ.
ಮಿಸ್ಟರ್ ಬೀನ್ ಬರೀ ಆ್ಯಕ್ಟರ್ ಅಷ್ಟೇ ಅಲ್ಲ, ಇವರು ವಾಯ್ಸ್ ಓವರ್ ಆರ್ಟಿಸ್ಟು, ಜೊತೆಗೆ ಡೈರೆಕ್ಟ್ರು, ಆಮೇಲೆ ಒಳ್ಳೆ ರೈಟರ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನಿಮಗೆ ಡೌಟ್ ಇರ್ಬೋದು, ಏನಪ್ಪ ಇದು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ತಾರಾ, ಒಳ್ಳೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ನೀಟಾಗಿ ಅಂತ ಎಲ್ಲ ಅಂದ್ಕೊಳ್ತಿರ್ತೀರಿ. ಬಟ್ ಆದರೆ ಆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಅವರು ಬಹಳಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಒಬ್ಬರೇ ಕುತ್ಕೊಂಡು ಆ ಪದಗಳ ಉಚ್ಚಾರಣೆ ಆಗಿರ್ಬೋದು, ಮಾತಾಡೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಮಾಡ್ತಾ ಹೋದಾಗಲೇ ಅವ್ರಿಗೆ ಆ ಒಂದು ಏನು ಉಚ್ಚಾರಣೆ ತೊದಲ್ತಾ ಇದ್ರಲ್ಲ ಅದು ಒಂಚೂರು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದನ್ನೇ ನಾವು ಸ್ಪೀಚ್ ಥೆರಪಿ ಅಂತ ಹೇಳಿ ಕರೀತಾರೆ. ಬಟ್ ಅದಾದ ಬಳಿಕ ಅವರು ಸ್ವಲ್ಪ ಮಾತಾಡೋದ್ರಲ್ಲಿ ಇಂಪ್ರೂವೈಸೇಷನ್ಸ್ ಮಾಡ್ಕೋತಾರೆ, ಮಾತಾಡೋಕ್ಕೆ ಬರ್ತಾ ಸ್ಟಾರ್ಟ್ ಆಗುತ್ತೆ. ಇನ್ನು ಇದೇ ರೀತಿಯಾಗಿ ಅವರ ಒಂದು ಆ್ಯಕ್ಟಿಂಗ್ ಕೆರಿಯರ್ ಜರ್ನಿನ ಶುರು ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ಕೊಳ್ತಾ ಅವರು ಒಂದು ಒಳ್ಳೆ ಭಾಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ, ಒಳ್ಳೊಳ್ಳೆ ಶೋಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮಿಸ್ಟರ್ ಬೀನ್ ಅವರ ಆಸ್ತಿಯ ವಿಚಾರವನ್ನು ನೋಡೋದಾದರೆ ಸಾವಿರಾರು ಕೋಟಿಯ ಒಡೆಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಹೇಳ್ತಾ ಹೋಗ್ತೀನಿ ಅವ್ರ ಆಸ್ತಿ ವಿಚಾರವನ್ನು, ಏನೆಲ್ಲ ಆಸ್ತಿ ಹೊಂದಿದ್ದಾರೆ ಮಿಸ್ಟರ್ ಬೀನ್ ಅಂಥೇಳಿ. ಇವರು ಆಸ್ತಿ ವಿಚಾರವನ್ನು ನೋಡೋದಾದರೆ ಮಿಸ್ಟರ್ ಬೀನ್ ಸರಿಸುಮಾರು 22 ವರ್ಷಗಳ ಕಾಲ ಒಂದು ಮಿಸ್ಟರ್ ಬೀನ್ ಅನ್ನುವಂಥ ಶೋನನ್ನು ನಡೆಸ್ಕೊಡ್ತಾರೆ. ಅಲ್ಲಿಗೆ ಯೋಚನೆ ಮಾಡಿ ಒಂದು ಎಪಿಸೋಡ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡಿರ್ಬೋದು ಅಂಥೇಳಿ. ಯಾಕಂದರೆ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಬಹಳಷ್ಟು ಬೇಡಿಕೆಯ ನಟ ಆಗಿದ್ದರು ಆವಾಗ. ಯಾಕಂದರೆ ಅಷ್ಟು ಅವ್ರ ಕಾಮಿಡಿನ ಯಾರೂ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಟಿ ವಿನಲ್ಲಿ ಆ ಒಂದು ಶೋಗೆ ಕಾಯ್ತಾ ಇದ್ರು. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಆ ಒಂದು ಶೋನ ಫಾಲೋಅಪ್ ಮಾಡ್ತಾಯಿದ್ರು. ಬಹಳಷ್ಟು ಎಪಿಸೋಡ್ಸ್ಗಳು ಟೆಲಿಕಾಸ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿದಿನ ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ದಂತಹ ಶೋ ಅಂತ ಹೇಳ್ಬೋದು ಅದು ಮಿಸ್ಟರ್ ಬೀನ್. ಅದು ಬಹಳಷ್ಟು ಹೆಸರನ್ನು ತಂದು ಕೊಟ್ಟಿತ್ತು ಅವ್ರಿಗೆ. ಸೊ ಅಲ್ಲಿಂದ ಅವ್ರಿಗೆ ಒಂದು ಒಳ್ಳೆ ಕೆರಿಯರ್ ಶುರುವಾಯಿತು ಅಂತ ಹೇಳ್ಬೋದು. ಮಿಸ್ಟರ್ ಬೀನ್ ಅವ್ರಿಗೆ ಅದ್ರ ಜೊತೆಗೆ ಅವ್ರದ ಒಂದು ಸ್ವಂತ ಯೂಟ್ಯೂಬ್ ಇದೆ. ಅಲ್ಲೂ ಕೂಡ ಅವರ ಒಂದು ವಿಡಿಯೋಗೆ ಸುಮಾರು 18 ಕೋಟಿ 20 ಕೋಟಿ ಕೋಟಿಗಟ್ಟಲೆ ವೀಕ್ಷಣೆಯನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ಭಾಳಷ್ಟು ಇನ್ಕಮ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅವ್ರದ್ದೇ ಆದಂತಹ ಒಂದು ಸ್ವಂತ ಪ್ರೊಡಕ್ಷನ್ ಹೌಸ್ ಇದೆ. ಅಲ್ಲೂ ಕೂಡ ಸರಿಸುಮಾರು 20 ಸಿನಿಮಾಗಳನ್ನು ಮಾಡ್ತಾರೆ. ಜೊತೆಗೆ ಸರಿಸುಮಾರು 30 TV ಶೋಗಳನ್ನು ನಿರ್ಮಾಣ ಮಾಡ್ತಾರೆ ಅವರ ನಿರ್ಮಾಣ ಸಂಸ್ಥೆಯಲ್ಲಿ. ಇದರ ಜೊತೆಗೆ ಇವರ ಹೆಸರಲ್ಲಿ ಸುಮಾರು ಹೋಟೆಲ್ಸ್ಗಳಿದೆ, ರೆಸ್ಟೋರೆಂಟ್ಸ್ಗಳಿದೆ, ಬಾರ್ಸ್ಗಳಿದೆ ಅಂತ ಹೇಳ್ಬೋದು. ಅವರು ಈ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಬಹಳಷ್ಟು ಕೋಟಿಗಳಲ್ಲಿ ಅವ್ರಿಗೆ ಪ್ರಾಫಿಟ್ ಬರ್ತಾ ಇದೆ. ಇನ್ನು ಅವರ ಕಾರ್ ಕಲೆಕ್ಷನ್ಸ್ ನೋಡೋದಾದರೆ ಇದು ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಬಹಳಷ್ಟು ಕಾಸ್ಟ್ಲಿಯಸ್ಟ್ ಕಾರ್ಗಳನ್ನು ಮಿಸ್ಟರ್ ಬೀನ್ ಹೊಂದಿದ್ದಾರೆ. 1977 ಮಿನಿ 1000 ಕಾರ್, ಇದು ಕೂಡ ಬಹಳಷ್ಟು ಕಾಸ್ಟ್ಲಿಯಸ್ಟ್ ಕಾರ್ ಅಂತ ಹೇಳ್ಬೋದು. ಮರ್ಸಿಡೀಸ್ S63 ಇದರ ಬೆಲೆ ಕೂಡ 3 ಕೋಟಿ ರೂಪಾಯಿ. ಮರ್ಸಿಡೀಸ್ AMG SLS ಇದರ ಬೆಲೆ ಕೂಡ ಸರಿಸುಮಾರು 3 ಕೋಟಿ ರೂಪಾಯಿ. ರೋಲ್ಸ್ ರಾಯ್ಸ್ ಸುಮಾರು 9 ಕೋಟಿ ರೂಪಾಯಿ. ಇನ್ನು ಲಂಡನ್ನಲ್ಲಿ ಸರಿಸುಮಾರು 100 ಕೋಟಿಗೆ ಬೆಲೆ ಬಾಳುವಂತಹ ಐಷಾರಾಮಿ ಬಂಗಲೆಯನ್ನು ಕೂಡ ಮಿಸ್ಟರ್ ಬೀನ್ ಹೊಂದಿದ್ದಾರೆ. ಅಲ್ಲಿಗೆ ಇವರು ನೆಟ್ ವರ್ತ್ ನೋಡೋದಾದರೆ ಇವರು ಸಾವಿರಾರು ಕೋಟಿಯ ಒಡೆಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಇನ್ನು ಇಷ್ಟೆಲ್ಲ ಹೊಂದಿದ್ದಾರೆ. ಏನಪ್ಪ ಹಾಗಾದರೆ ಮಿಸ್ಟರ್ ಬೀನ್ ಮದುವೆ ಆಗಿಲ್ವಾ ಅನ್ನುವಂಥ ವಿಚಾರ. ಮಿಸ್ಟರ್ ಬೀನ್ಗೆ ಪ್ರೀತಿ ಆಗತ್ತೆ. ಪ್ರೀತಿ ಆದ ಬಳಿಕ ಅದಾದಮೇಲೆ ಡಿವೋರ್ಸ್ ಆಗುತ್ತೆ. ಅದಾದಮೇಲೆ 2ನೇ ಮದುವೆ ಆಗುತ್ತೆ. ಟೋಟಲಿ ಮಿಸ್ಟರ್ ಬೀನ್ಗೆ 2 ಮ್ಯಾರೇಜ್ ಆಗಿದೆ. ಒಂದು ಮ್ಯಾರೇಜ್ ಮುರಿದು ಬಿದ್ದಿದೆ. ಮೊದಲನೇದಾಗಿ ಸುನೇತ್ರಾ ಶಾಸ್ತ್ರಿ ಇವರು ಭಾರತದ ಮೂಲದವರು. 1980ರ ದಶಕದಲ್ಲಿ ಸುನೇತ್ರಾ ಅವರು ಮೇಕಪ್ ಆರ್ಟಿಸ್ಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇವರು BBC ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಇಲ್ಲಿ ಪ್ರೀತಿ ಶುರುವಾಗುತ್ತೆ. ಮಿಸ್ಟರ್ ಬೀನ್ ಕೂಡ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಂದ ಅವರು ಒಂದು ಪ್ರೀತಿ ಶುರುವಾಗುತ್ತೆ. ಅದಾದ ಬಳಿಕ ಅವರು 1990ರಲ್ಲಿ ಅವರು ಮದುವೆ ಆಗ್ತಾರೆ. ಅವರಿಗೆ 2 ಮಕ್ಕಳು ಕೂಡ ಜನಿಸ್ತಾರೆ. 2 ಮಕ್ಕಳು ಕೂಡ ಇದ್ದಾರೆ. ಅಂದರೆ ಮೊದಲನೇ ಹೆಂಡತಿಗೆ ಸುನೇತ್ರಾ ಶಾಸ್ತ್ರಿ ಅನ್ನೋರು ಏನಿದಾರಲ್ಲ ಅವರಿಗೆ 2 ಮಕ್ಕಳು ಕೂಡ ಜನಿಸ್ತಾರೆ. ಇನ್ನು ಲೂಯಿ ಫೋರ್ಡಾ ಅನ್ನುವಂಥ ಯುವತಿ ಜೊತೆ ಅವರು ಆಗಾಗ ಕಾಣಿಸ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ 2 ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗತ್ತೆ. ಅಲ್ಲಿಂದ ಈ 2014ರಲ್ಲಿ ಅವರು ಡಿವೋರ್ಸನ್ನು ತೆಗೆದುಕೊಳ್ತಾರೆ ಮಿಸ್ಟರ್ ಬೀನ್ ಅವರು. ಅದಾದ ಬಳಿಕ ಮತ್ತೊಂದು ಮದುವೆ, ಅಂದರೆ ಇವರ ಸೆಕೆಂಡ್ ಮ್ಯಾರೇಜ್ ಏನಿದೆ ಅದು ಸಾಕಷ್ಟು ಸುದ್ದಿ ಆಗತ್ತೆ. ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಪ್ರಚಾರ ಆಗತ್ತೆ. ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಲೂಯಿ ಫೋರ್ಡಾ ಅನ್ನುವಂತಹ ಯುವತಿ ಜೊತೆ ಕಾಣಿಸ್ಕೊಂಡಾದ್ಮೇಲೆ ಅವ್ರ ಜೊತೆ ಮದುವೆ ಕೂಡ ಆಗ್ತಾರೆ.
26ರಿಂದ 27 ವರ್ಷ ಅಂತರ ಇರುವಂತಹ ಹುಡುಗಿ ಜೊತೆ ಡೇಟಿಂಗ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಊಹಾಪೋಹಗಳು, ಆಮೇಲೆ ಒಂದಷ್ಟು ಗಾಸಿಪ್ಗಳು ಶುರುವಾಗತ್ತೆ. ಅವರು ಇದು ಯಾವುದನ್ನು ಕೂಡ ಕನ್ಸಿಡರ್ ಮಾಡದೆ ಆ ಒಂದು ಪ್ರೀತಿ ಮಾಡಿದಂತಹ ಲೂಯಿ ಫೋರ್ಡಾ ಅನ್ನುವಂತಹ 2ನೇ ಹುಡುಗಿ ಏನಿದ್ದಾರೆ ಅವ್ರ ಜೊತೆಗೆ ಇವರ ಒಂದು ಮದುವೆ ಆಗುತ್ತೆ. ಆಕೆಗೂ ಕೂಡ ಒಂದು ಮಗು ಕೂಡ ಜನಿಸುತ್ತೆ. ಆದರೆ ಈಗೇನು 26ರಿಂದ 27 ವರ್ಷ ಡಿಫ್ರೆನ್ಸ್ ಇರುವಂತಹ ಹುಡುಗಿ ಜೊತೆ ಮದುವೆ ಆಗ್ತಾರೆ. ಆ ಹುಡುಗಿ ಜೊತೆಗೆ ಬಹಳಷ್ಟು ಸುದ್ದಿ ಆಗತ್ತೆ. ಬಟ್ ಸುದ್ದಿ ಆದಂತಹ ಸಂದರ್ಭದಲ್ಲೂ ಕೂಡ ಮಿಸ್ಟರ್ ಬೀನ್ ಯಾವುದು ತಲೆ ಕೆಡಿಸ್ಕೊಳ್ಳದೆ ಅವ್ರ ಜೊತೆ ತುಂಬ ಖುಷಿಯಾಗಿ ಜೀವನವನ್ನು ನಡೆಸ್ತಾರೆ. ಬಟ್ ಅದಾದ ಬಳಿಕ ಮದುವೆ ವಿಚಾರ ಆಯಿತು, ಪ್ರಾಪರ್ಟಿ ವಿಚಾರ ಆಯಿತು. ಬಟ್ ಆದರೆ ಯಾವಾಗಲೂ ಕೂಡ ನಾವು ಒಂದು ವಿಚಾರವನ್ನು ಕೇಳ್ತಾ ಇರ್ತೀವಿ ಮಿಸ್ಟರ್ ಬೀನ್ ಅವ್ರ ಬಗ್ಗೆ. ಅಂದರೆ ಮಿಸ್ಟರ್ ಬೀನ್ ಡೆತ್ ಆಗಿದ್ದಾರಂತೆ, ಮಿಸ್ಟರ್ ಬೀನ್ ಇನ್ನಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೇಳ್ತಾನೆ ಇರ್ತೀವಿ. ಯಾಕೆ ಪದೇ ಪದೇ ಈ ಥರದ ವಿಚಾರಗಳು ಹರಿದಾಡುತ್ತೆ ಅಂತ ಅಂದರೆ, ಮೊದಲನೇ ವಿಚಾರ ನಾವು ಕೇಳಿದ್ದು ಏನಪ್ಪ ಅಂತ ಅಂದರೆ, ಡಿಪ್ರೆಷನಿಂದ ಅವರು ತೀರ್ಕೊಳ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ ಮಿಸ್ಟರ್ ಬೀನ್ ಅನ್ನುವಂಥ ಒಂದಷ್ಟು ಸುದ್ದಿಗಳನ್ನು ಕೇಳ್ತಾ ಹೋಗ್ತೀವಿ. ಅದು ಕೂಡ ಸುಳ್ಳು ಸುದ್ದಿ. ಅದಾದ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಿಸ್ಟರ್ ಬೀನ್ ಅವ್ರಿಗೆ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಕೇಳ್ತಾ ಹೋಗ್ತೀವಿ. ಅದು ಕೂಡ ಸುಳ್ಳು ಸುದ್ದಿ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗತ್ತೆ. ಅದಾದ ಬಳಿಕ ಶೂಟಿಂಗ್ ಟೈಮಲ್ಲೂ ಕೂಡ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮಲ್ಲಿ ಮಿಸ್ಟರ್ ಬೀನ್ ತೀರ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿ ಹರಿದಾಡುತ್ತೆ. ಅದು ಬಹಳಷ್ಟು ವೈರಲ್ ಆಗಿತ್ತು ಆ ಸುದ್ದಿ ಅಂತ ಹೇಳ್ಬೋದು. ಓಕೆ, ಡಾಕ್ಟರ್ ಬೆಡ್ ರೆಸ್ಟ್ ಹೇಳಿರೋದ್ರಿಂದ ಅವರು ರೆಸ್ಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಅವರು ಕಂಪ್ಲೀಟಾಗಿ ಈ ಒಂದು ಆ್ಯಕ್ಟಿಂಗ್ ಕೆರಿಯರಿಂದ ದೂರ ಉಳಿತಾರೆ ಅಂತ ಹೇಳ್ಬೋದು. ಆದರೆ ಮಿಸ್ಟರ್ ಬೀನ್ಗೆ ಏನೂ ಆಗಿಲ್ಲ, ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಬಹಳಷ್ಟು ಫೇಕ್ ನ್ಯೂಸ್ಗಳು ಅವ್ರ ಬಗ್ಗೆ ಹರಿದಾಡ್ತಾನೆ ಇರುತ್ತೆ. ಅವರಿಗೆ ಇವಾಗ ಸರಿಸುಮಾರು 71 ವರ್ಷ ವಯಸ್ಸಾಗಿದೆ ಅಂತ ಹೇಳ್ಬೋದು. ಸ್ಟಿಲ್ ಅವರು ಒಳ್ಳೆ ಜೀವನವನ್ನು ನಡೆಸ್ತಿದ್ದಾರೆ ಅವ್ರ ಹೆಂಡತಿ ಮತ್ತು ಮಕ್ಕಳೊಟ್ಟಿಗೂ ಕೂಡ ಒಂದೊಳ್ಳೆ ಜೀವನವನ್ನು ನಡೆಸ್ತಿದ್ದಾರೆ. ಈಗ ಸದ್ಯಕ್ಕೆ ಅವ್ರು ಯಾವುದು ಕೂಡ ಆ್ಯಕ್ಟಿಂಗ್ ಕೆರಿಯರ್ನ ಅಂದರೆ ಇನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ 71 ವರ್ಷ ಆಲ್ರೆಡಿ ವಯಸ್ಸಾಗಿದೆ. ಅವರ ಬಿಸ್ನೆಸ್ ಆಲ್ರೆಡಿ ಇರೋದ್ರಿಂದ, ಅಂದರೆ ಸಾಕಷ್ಟು ಹೋಟೆಲ್ಸ್ಗಳಿದೆ, ರೆಸ್ಟೋರೆಂಟ್ಸ್ಗಳಿದೆ, ಬಾರ್ಗಳಿದೆ. ಇನ್ನು ಲಂಡನ್ನಲ್ಲೂ ಕೂಡ ಐಷಾರಾಮಿ ಮನೆ ಇದೆ. ಅಲ್ಲೇ ಅವರು ಈ ಒಂದು ಜೀವನವನ್ನು, ಸುಖಕರವಾದ ಜೀವನವನ್ನು ನಡೆಸ್ತಿದ್ದಾರೆ. ಅವರು ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಇಲ್ಲ. ಈಗ ಅವರಾಯಿತು, ಅವರ ಈ ಒಂದು ಬಿಸ್ನೆಸ್ ನೋಡ್ಕೊಳ್ತಾ ಅವರೀಗ ಆರಾಮಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಇದಾಗಿತ್ತು ಮಿಸ್ಟರ್ ಬೀನ್ ಅವರ ಜೀವನದ ಕತೆ. ಯಾಕಂದರೆ ಬಹಳಷ್ಟು ಜನರ ಫೇವ್ರೆಟ್, ನನ್ನ ಫೇವ್ರೆಟ್ ಮಿಸ್ಟರ್ ಬೀನ್ ಅವರ ಶೋಸ್ನ ನಾನು ಮಿಸ್ ಮಾಡದೆ ನೋಡ್ತಾ ಇದ್ದೆ. ನಾನು ಚಿಕ್ಕವಳಿದ್ದಾಗಿಂದನೂ ನೋಡ್ತಾ ಇದ್ದೆ. ಸೊ ಬಹಳಷ್ಟು ಜನರ ಫೇವ್ರೆಟ್ ಮಿಸ್ಟರ್ ಬೀನ್ ಸ್ಟೋರಿ ಇದಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.